ನನಗೆ ಇದ್ದಂಥ ಒಂದು ವಿಷನ್ನು ನಮ್ಮ ರಾಜ್ಯದಲ್ಲಿ ಏನೋ ಒಂದು 5,600 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಈ 5,000 ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ರೈತನ ಒಂದು ಶಕ್ತಿಯನ್ನು ತುಂಬಲಿಕ್ಕೆ, ಆರ್ಥಿಕವಾಗಿ ಬೆಳೀತಕ್ಕಂಥ ಬೆಳೆಗೆ ರಕ್ಷಣೆ ಕೊಡಲಿಕ್ಕೆ ಗೋಡನ್ಗಳು, ಕೋಲ್ಡ್ ಸ್ಟೋರೇಜ್ಗಳು ಮತ್ತು ರೈತನಿಗೆ ಆ ವರ್ಷ ಎಷ್ಟು ಪ್ರಮಾಣದ ಮಳೆ ಬರ್ಬೋದು, ಎಷ್ಟು ಪ್ರಮಾಣದಲ್ಲಿ ನಮ್ಮ ಜಲಾಶಯಗಳಲ್ಲಿ ನೀರು ತುಂಬಬಹುದು, ನೀವು ಬೆಳೆದಂಥ ಬೆಳೆ ಮಾರ್ಕೆಟ್ನಲ್ಲಿ ಬೆಲೆ ಕಡಿಮೆ ಇದ್ದರೆ ನಿಮ್ಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಕಟ್ತಕ್ಕಂಥ ಆ ಒಂದು ಗೋಡನ್ಗಳು, ಕೋಲ್ಡ್ ಸ್ಟೋರೇಜ್ನಲ್ಲಿ ತರಕಾರಿ ಬೆಳೆಗಳಿದ್ದರೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು, ನಮ್ಮ ದ್ವಿದಳ ಧಾನ್ಯಗಳಿದ್ದರೆ ಗೋಡನ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿನಲ್ಲಿ 5,600 ಪಂಚಾಯಿತಿನಲ್ಲೂ ಒಂದು ಈ ಕಾರ್ಯಕ್ರಮವನ್ನು ಕೊಟ್ಟು ನಿಮಗೆ ಮಾರಾಟ ಮಾಡಲಿಕ್ಕೆ, ಯಾಕೆಂದರೆ ಬಡ್ಡಿಗೆ ಸಾಲ ತಂದುಬಿಟ್ಟಿರ್ತೀರಿ ನೀವು ಬೆಳೆ ಬೆಳೀಲಿಕ್ಕೆ, ಆ ಬಡ್ಡಿ ಕೊಟ್ಟನಿಗೆ ನೀವು ಕೊನೆಗೆ ವಿಧಿ ಇಲ್ಲದೆ ನೀವು ಬೆಳೆದಂಥ ಬೆಳೆನ ಅವನು ಕೇಳಿದ ರೇಟಿಗೆ ಕೊಡಬೇಕು. ಆ ರೀತಿ ಆಗಬಾರ್ದು ಅಂತ ಹೇಳಿ ನೀವು ಏನು ಬೆಳೆಯನ್ನು ಬೆಳೆದಿರ್ತಕ್ಕಂಥ ಪ್ರಮಾಣಕ್ಕೆ 75% ಅಡ್ವಾನ್ಸು ನಮ್ಮ ಸರ್ಕಾರದಿಂದಲೇ ಆ ಬೆಳೆದಂಥ ರೈತನಿಗೆ ಮೊದಲೇ ಕೊಡಬೇಕು ನಾವು. ಅವನು ಬೆಲೆ ಬಂದಾಗ ಮಾರ್ಕೆಟಲ್ಲಿ ಏನು ಮಾರಾಟ ಮಾಡ್ತಾನೆ, ಆ 75% ಏನು ಕೊಟ್ಟಿರ್ತೀವಿ ಅದನ್ನು ಸರ್ಕಾರಕ್ಕೆ ಕಟ್ಟಿದ್ರಾಯ್ತು. ಈ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತದೆ. ನೀವು ಯಾವುದೇ MSPಯ ಒಂದು ದರದಲ್ಲಿ ಖರೀದಿ ಕೇಂದ್ರಗಳಿದೆಯಲ್ಲ, ನಿಮಗೆಲ್ಲ ಅನುಭವ ಇರ್ತದೆ ರೈತರುಗಳಿಗೆ. ಆ ಖರೀದಿ ಕೇಂದ್ರಕ್ಕೆ ನಮ್ಮ ರೈತರು ನೇರವಾಗಿ ಬೆಳೆದಂಥ ಬೆಳೆ ತಗೊಂಡೋಗೋದಕ್ಕಿಂತ ಮಧ್ಯವರ್ತಿ ಯಾರೋ ನಿಮ್ಮ ಹತ್ರ ಬಡ್ಡಿ ಕೊಟ್ಟು ನಿಮ್ಮನ್ನು ಕಷ್ಟಕ್ಕೆ ಸಿಕ್ಕಿಸಿರ್ತಾನಲ್ಲ, ಅವನ ಒತ್ತಡಕ್ಕೆ ಅವನಿಗೆ ಕೊಟ್ಟುಬಿಡ್ತೀರಿ, ಅವನೋಗಿ ಮಾರಾಟ ಮಾಡಿ ಅವನು ದುಡ್ಡು ತಗೋತಾನೆ. ಬಹುಶಃ ಇರ್ತಕ್ಕಂಥದ್ದು ಇದು ವಾತಾವರಣ. ಆಮೇಲೆ ಸರ್ಕಾರದಲ್ಲಿ ಈ ಒಂದು ಹವಾಗುಣದ ಎಫೆಕ್ಟ್ನಲ್ಲಿ ಎಂಥದ ನೀವು ಖರೀದಿ ಮಾಡಬೇಕಾದ್ರೆ ನೀವು ಬೆಳಿತೀರಿ. ಈಗ ನಮ್ಮ ಮೆಕ್ಕೆಜೋಳನ 5 ಕ್ವಿಂಟಾಲ್ ಒಬ್ಬ ರೈತನ ಹತ್ರ ನೀವು ಕೊಂಡ್ಕೊಳ್ಳೋದಾದರೆ ಇನ್ನು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆನ ಅವನು ಎಲ್ಲಿಗೆ ತಗೊಂಡೋಗಿ ಕೊಡಬೇಕು ರೈತ? ಇವೆಲ್ಲ ಚರ್ಚೆ ಮಾಡೋಕ್ಕೆ ಹೋದರೆ ಹಲವಾರು ಗಂಟೆಗಳ ಕಾಲ ಚರ್ಚೆ ಮಾಡ್ಬೋದು. ನನ್ನ ಕಾರ್ಯಕ್ರಮವನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿವಂತರಾಗಿ ಎಂತೆಂಥದೋ ಸರ್ಕಾರಗಳನ್ನ ನೋಡಿದಿರಿ, ನಂಬಿಕೆಯಿಂದ ಓಟ್ ಹಾಕಿದಿರಿ. ನನಗೆ ನಂಬಿಕೆಯಿಂದ ಓಟು ಕೆಲವು ಭಾಗದಲ್ಲಿ ಮಂಡ್ಯ ಜಿಲ್ಲೆ ಅಂತ ಜಿಲ್ಲೆಗಳಲ್ಲಿ ಒಂದು 25 ಸೀಟು 30 ಸೀಟು ಗೆಲ್ಸಿ ಕಳಿಸಿದ್ರಿ. 120-130 ಸೀಟ್ ನನಗೆ ಕೊಡಲಿಲ್ಲ. ಆದರೆ ನಾನು ಯಾವ ರೀತಿ 2 ಅವಧಿನಲ್ಲಿ ಕೆಲಸ ಮಾಡಿದ್ದೇನೆ, 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ. ಈಗಿನ ಸರ್ಕಾರ ಹೇಳ್ತದೆ ಕುಮಾರಸ್ವಾಮಿ ಸಾಲ ಮಾಡಿದ್ದು ನಾವು ತೀರಿಸ್ತಿದ್ದೀವಿ ಅಂತ. ಅದು ಯಾವ ಸಾಲ ಮಾಡಿದ್ದೋ ನನಗೆ ಗೊತ್ತಿಲ್ಲ. ನಾನು ಏನು ಹಣ ಮೀಸಲಿಟ್ಟಿದ್ದೆ, ನಾನು ಸರ್ಕಾರ ತೆಗೆದು ಮುಂದೆ ಬಂದಂಥವರು ಕೆಲವು ರೈತರಿಗೆ ಇವತ್ತು ಹಣ ಕೊಟ್ಟಿಲ್ಲ. ಆ ರೈತರು ಕೆಲವು ಅರ್ಜಿ ಹಿಡ್ಕೊಂಬರ್ತಾರೆ ನನ್ನ ಹತ್ರ. ಇದು ಇರ್ತಕ್ಕಂಥ ವಾಸ್ತವಾಂಶ.